ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ಕೇಂದ್ರದಲ್ಲಿರುವ ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧ ಪ್ರಖ್ಯಾತ ದೇವಾಲಯವಾಗಿರುವ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಚನ್ನಬಸವೇಶ್ವರರು ಶತಮಾನದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದ ಪವಾಡ ಪುರುಷರಾಗಿದ್ದಾರೆ. ಆ ಕಾಲದಲ್ಲಿ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಿದ್ದರೆಂದು, ಹಾಗೆಯೇ ಈಗಲೂ ಸಹ ಪರಿಹರಿಸುತ್ತಿದ್ದಾರೆಂದು, ನೆನೆದವರು ಮನದಲ್ಲಿ ಎಂಬಂತೆ ನೀವು ಏನು ಬೇಡುತ್ತೀರೋ ಅವೆಲ್ಲವನ್ನು ಗುರುವರನು ಕೊಡುತ್ತಾನೆ ಎಂದು ಭಕ್ತರು ಹೇಳುತ್ತಾರೆ. ಈ ಸ್ವಾಮಿಗೆ ಎಲ್ಲ ಜಾತಿಯ ಬಹುತೇಕ ಎಲ್ಲ ಧರ್ಮದವರು ಗುರುಗಳ ಆಶೀರ್ವಾದ ಪಡೆಯಲು ಬರುತ್ತಾರೆ. 18 ಕೋಮಿನ ಜನರು ಯಾವಾಗಲೂ ಯಾವುದೇ ಕಷ್ಟ ಬರಲಿ, ನಷ್ಟ ಸಂಭವಿಸಲಿ, ಆಗ ಅವರ ಬಾಯಲ್ಲಿ ಬರುವ ಮೊದಲ ಮಾತು ಗುಬ್ಬಿಯಪ್ಪ ಕಾಪಾಡು ಎಂದು ಹೇಳುತ್ತಾರೆ. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರುತ್ತಾರೆ. ಈಗ ಗುಬ್ಬಿ ಚನ್ನಬಸವೇಶ್ವರರ ಬಗ್ಗೆ ಸ್ವಲ್ಪ ಇತಿಹಾಸ ತಿಳಿಯೋಣ ಬನ್ನಿ. ಇಂದಿನ ಚಾಮರಾಜನಗರ ಜಿಲ್ಲೆಯಲ್ಲಿ ಹರದನಹಳ್ಳಿ ಎಂಬ ಊರು ಇರುತ್ತದೆ. ಅಲ್ಲಿ ಗೋಸಲವೆಂಬ ಮಠವಿದೆ. 12ನೆಯ ಶತಮಾನದಲ್ಲಿ ಈ ಗೋಸಲ ಮಠವು ಸುಪ್ರಸಿದ್ಧವಾದ ಗೋಸಲ ಮಠವಾಗಿತ್ತು. ಈ ಗೋಸಲ ಮಠದ ಪೀಠಾಧಿಕಾರಿಯಾಗಿದ್ದವರು ಪವಾಡ ಪುರುಷರು, ಮಹಾಧ್ಯಾನಿಯೂ ಮಹಾ ತಪಸ್ವಿಯೂ ಆದಂಥ ಶ್ರೀ ಚನ್ನಬಸವೇಶ್ವರ ಗುರುಗಳು. ಹರದನಹಳ್ಳಿ ಮತ್ತು ಸುತ್ತ ಇದ್ದಂಥ ಅನೇಕ ಗ್ರಾಮಗಳ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಾ, ದುಷ್ಟ ಜನರನ್ನು ಮಾಟ ಮಂತ್ರ ಮಾಡಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಮಾಟಗಾರರನ್ನು ಸಂಹರಿಸುತ್ತಾ ಜನರ ಕಲ್ಯಾಣವನ್ನು ಮಾಡುತ್ತಿದ್ದರು. ಪರಶಿವನ ಆದೇಶದಂತೆ ಸಿದ್ಧಲಿಂಗೇಶ್ವರರ ತಂದೆ ತಾಯಿಗಳಿಗೆ ಹೇಳಿ ಮಠಕ್ಕೆ ಕರೆಸಿಕೊಂಡು ಅವನಿಗೆ ವಿದ್ಯೆ ಕಲಿಸಿ ಸಂಸ್ಕಾರ ನೀಡಿದರು. ಶಿವನ ಹೇಳಿಕೆಯಂತೆ ಸಿದ್ಧಲಿಂಗೇಶ್ವರರಿಗೆ ಗೋಸಲ ಪೀಠದ ಪಟ್ಟವನ್ನು ಕಟ್ಟಿ ಅಲ್ಲಿಂದ ಅವರು ಉತ್ತರ ದಿಕ್ಕಿನತ್ತ ಸಂಚಾರ ಪ್ರಾರಂಭಿಸುತ್ತಾರೆ. ಹೀಗೆ ಸಂಚಾರ ಮಾಡುವಾಗ ಜನರ ಕಷ್ಟಗಳನ್ನು ಪರಿಹರಿಸುತ್ತಾ ಎಲ್ಲೆಲ್ಲಿ ಧ್ಯಾನ ಪೂಜೆ ತಪಸ್ಸು ಮಾಡಿದರೋ ಅಲ್ಲೆಲ್ಲ ಚನ್ನಬಸವೇಶ್ವರರ ಗದ್ದಿಗೆಗಳಿವೆ. ಹೀಗೆ ಸಂಚಾರ ಮಾಡುತ್ತಾ ತಮ್ಮಡಿ ಹಳ್ಳಿಗೆ ಬರುತ್ತಾರೆ. ಅಲ್ಲಿ ಮಠವೊಂದನ್ನು ಮಾಡಿ ಧ್ಯಾನ ತಪಸ್ಸು ಮಾಡಿ ಶಿವನ ಅನುಮತಿಯಂತೆ ಗುಬ್ಬಿಯತ್ತ ಪಯಣಿಸುತ್ತಾರೆ. ಅಂದು ಗುಬ್ಬಿಯ ಪಟ್ಟಣವು ದೊಡ್ಡದಾದ ಪ್ರಸಿದ್ಧವಾದ ವ್ಯಾಪಾರ ಕೇಂದ್ರವೂ ವಾಣಿಜ್ಯ ನಗರವೂ ಆಗಿದ್ದು, ಅಂದಿನ ಕಾಲದಲ್ಲಿ ದೇಶದೆಲ್ಲೆಡೆಯಿಂದ ವರ್ತಕರು ಜನರು ವ್ಯಾಪಾರಕ್ಕೆ ಇಲ್ಲಿಗೆ ಬರುತ್ತಿದ್ದರು. ಇಂಥ ಪಟ್ಟಣದ ಸಮೀಪವಿರುವ ಚನ್ನಶೆಟ್ಟಿ ಹಳ್ಳಿಗೆ ಶ್ರೀ ಚನ್ನಬಸವೇಶ್ವರರು ಬಂದು ನಿಲ್ಲುತ್ತಾರೆ. ಇಲ್ಲಿ ವರ್ತಕರೆಲ್ಲರೂ ಗುರುವರಿಯನನ್ನು ಸ್ವಾಗತಿಸುತ್ತಾರೆ ಮತ್ತು ಮಠವನ್ನು ಕಟ್ಟಿಸಿಕೊಡುತ್ತಾರೆ. ಹಾಗೂ ವರ್ತಕರು ಭಕ್ತರು ಮತ್ತು ಸೇವಕರಾಗಿ ಗುರು ಸೇವೆ ಮಾಡುತ್ತಾರೆ. ಗುರುಗಳು ಗುಬ್ಬಿ ಪ್ರದೇಶದಲ್ಲಿ ಅನೇಕ ವರ್ಷಗಳು ಧ್ಯಾನ ತಪಸ್ಸು ಮಾಡುತ್ತಾ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಾ ಇರುತ್ತಾರೆ. ಇಲ್ಲಿನ ವ್ಯಾಪಾರಿಗಳು ಶ್ರೀ ಚನ್ನಬಸವೇಶ್ವರರ ಪರಮ ಭಕ್ತರಾಗಿರುತ್ತಾರೆ. ಗುರುಗಳಿಗೆ ಯಾವುದೇ ರೀತಿಯ ಲೋಪ ದೋಷವಾಗದಂತೆ ಚೆನ್ನಾಗಿ ನೋಡಿಕೊಂಡಿರುತ್ತಾರೆ. ಒಂದು ದಿನ ಏಕೋ ಏನೋ ಇದ್ದಕ್ಕಿದ್ದಂತೆ ಚನ್ನಶೆಟ್ಟಿಹಳ್ಳಿ ಮಠವನ್ನು ತೊರೆದು ಚನ್ನಬಸವೇಶ್ವರರು ಹೊರನಡೆದು ಬಿಡುತ್ತಾರೆ. ಗುಬ್ಬಿಯಿಂದ ಸಿದ್ಧಗಂಗಾ ಮಠಕ್ಕೆ ಹೋಗುತ್ತಾರೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಇರಲು ಶ್ರೀ ಚನ್ನಬಸವೇಶ್ವರರಿಗೆ ಶಿವಪರಮಾತ್ಮನು ಅನುಮತಿಸುವುದಿಲ್ಲ. ಆಗ ಚನ್ನಬಸವೇಶ್ವರರು ಅಲ್ಲಿಂದ ಸಮೀಪದಲ್ಲೇ ಇದ್ದಂಥ ಹೊನ್ನುಡಿಕೆಯ ಗ್ರಾಮಕ್ಕೆ ಬರುತ್ತಾರೆ. ಅಲ್ಲಿ ಕೆಲವು ವರ್ಷ ಧ್ಯಾನ ತಪಸ್ಸು ಮಾಡುತ್ತಾ ಜನರ ಕಷ್ಟಗಳನ್ನು ಪರಿಹರಿಸುತ್ತಾ ತ್ರಿಕಾಲ ಪೂಜಾ ಕೈಂಕರ್ಯದಲ್ಲಿ ಮಗ್ನರಾಗುತ್ತಾರೆ. ಒಂದು ದಿನ ತ್ರಿಕಾಲ ಪೂಜೆಯಲ್ಲಿ ಇರುವಾಗ ಕಾಲನ ಕರೆ ಬರುತ್ತದೆ. ಕೂಡಲೇ ದೇಹತ್ಯಾಗವನ್ನು ಮಾಡುತ್ತಾರೆ. ಈ ವಿಷಯವನ್ನು ಕೇಳಿದ ವರ್ತಕ ಸಮುದಾಯ ಹೊನ್ನುಡಿಕೆ ಗ್ರಾಮಕ್ಕೆ ಬರುತ್ತಾರೆ. ಶ್ರೀ ಚನ್ನಬಸವೇಶ್ವರ ಗುರುಗಳು ನಮ್ಮಲ್ಲಿ ಬಹಳ ವರ್ಷಗಳ ಕಾಲ ಇದ್ದುದರಿಂದ ಗುರುಗಳ ದೇಹವನ್ನು ತಮಗೆ ಕೊಡಬೇಕೆಂದು ಕೇಳುತ್ತಾರೆ. ಹೊನ್ನುಡಿಕೆಯ ಭಕ್ತರು ಅದು ಸಾಧ್ಯವಿಲ್ಲ, ಶ್ರೀ ಗುರುಗಳು ನಮ್ಮಲ್ಲೇ ದೇಹತ್ಯಾಗ ಮಾಡಿರುವುದರಿಂದ
ನಮ್ಮಲ್ಲೇ ಗದ್ದಿಗೆ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಕೊನೆಗೆ ಒಂದು ಒಪ್ಪಂದಕ್ಕೆ ಬರುತ್ತಾರೆ. ಶ್ರೀಗಳು ಮಹಾನ್ ಪವಾಡ ಪುರುಷರಾಗಿರುವುದರಿಂದ ಅವರು ದೇಹ ತ್ಯಾಗ ಮಾಡಿದ್ದರೂ ಸಹ ಅವರು ಶಿವನ ಅಂಶಜರಾಗಿದ್ದರಿಂದ ಇಲ್ಲೇ ಎಲ್ಲವನ್ನೂ ನೋಡುತ್ತಾ ಇರುತ್ತಾರೆ. ಆದ್ದರಿಂದ 2 ಪಲ್ಲಕ್ಕಿಗಳನ್ನು ತರೋಣ. ಒಂದು ಹೊನ್ನುಡಿಕೆಯ ಪಲ್ಲಕ್ಕಿ, ಇನ್ನೊಂದು ಗುಬ್ಬಿಯ ಪಲ್ಲಕ್ಕಿ. ಎರಡನ್ನು ಗುರುಗಳ ಆ ಕಡೆ ಒಂದು ಈ ಕಡೆ ಒಂದನ್ನು ಇಡೋಣ. ಗುರುಗಳ ದೇಹವು ಯಾವ ಪಲ್ಲಕ್ಕಿಯಲ್ಲಿರುತ್ತದೋ ಅವರಿಗೆ ಇದು ಸೇರಬೇಕೆಂದು ತೀರ್ಮಾನಿಸಿ ಪಲ್ಲಕ್ಕಿಗಳನ್ನಿಟ್ಟು ಬಾಗಿಲನ್ನು ಮುಚ್ಚುತ್ತಾರೆ. ಕೆಲ ಕಾಲ ಕಳೆಯುತ್ತದೆ. ನಂತರದಲ್ಲಿ ಬಾಗಿಲು ತೆಗೆದು ನೋಡುತ್ತಾರೆ. ಗುಬ್ಬಿಯವರ ಪಲ್ಲಕ್ಕಿಯಲ್ಲಿ ಗುರುಗಳ ದೇಹವಿರುತ್ತದೆ. ಗುಬ್ಬಿಯ ವರ್ತಕ ಸಮೂಹವು ಭಕ್ತಿ ವೃಂದವು ಪಲ್ಲಕ್ಕಿ ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಗುಬ್ಬಿ ಪಟ್ಟಣಕ್ಕೆ ಪಲ್ಲಕ್ಕಿಯನ್ನು ತರುತ್ತಾರೆ. ಗುಬ್ಬಿ ಹೊರವಲಯದಲ್ಲಿ ಒಂದು ದೊಡ್ಡ ಬಿದಿರು ಮೇಳೆ ಇದ್ದು ಅಲ್ಲಿಗೆ ಬರುತ್ತಿದ್ದಂತೆ ಪಲ್ಲಕ್ಕಿ ಹೊರಲಾರದಷ್ಟು ಭಾರವಾಗಿ ಅಲ್ಲೇ ಪಲ್ಲಕ್ಕಿಯನ್ನು ನೆಲಕ್ಕೆ ಇಳಿಸುತ್ತಾರೆ. ಹಾಗೂ ಆ ಜಾಗದಲ್ಲಿ ಶ್ರೀ ಚನ್ನಬಸವೇಶ್ವರ ಗುರುಗಳ ದೇಹವಿಟ್ಟು ಗದ್ದಿಗೆ ಮಾಡುತ್ತಾರೆ. ಆ ಗದ್ದಿಗೆಯೇ ಇಂದು ಇರುವ ಭವ್ಯ ದೇವಾಲಯ. ಈ ಗುರುಗಳ ಗದ್ದಿಗೆಯು ಭಕ್ತಿಯಿಂದ ನ್ಯಾಯ, ನೀತಿ, ಧರ್ಮಸಮ್ಮತವಾಗಿ ಏನು ಬೇಡುತ್ತೇವೆಯೋ ಅದೆಲ್ಲವನ್ನು ಕೊಡುವ ಕಾಮಧೇನುವಾಗಿದೆ. ಈ ಗುಬ್ಬಿಯಪ್ಪ ಸ್ವಾಮಿಗೆ ಭಕ್ತಿಯಿಂದ ನಡೆದುಕೊಂಡ ಲಕ್ಷಾಂತರ ಕಡು ಬಡವರು ಸಹ ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ. ಭಕ್ತಿ ಸಮರ್ಪಣೆ ಮಾಡಿದ ಅದೆಷ್ಟೋ ಜನರಿಗೆ ಸಂತಾನವಾಗಿದೆ, ಅದೆಷ್ಟೋ ಜನಕ್ಕೆ ಮದುವೆಯಾಗಿದೆ, ಅದೆಷ್ಟೋ ಜನರಿಗೆ ನ್ಯಾಯಾಲಯದಲ್ಲಿ ಗೆಲುವಾಗಿದೆ, ಅದೆಷ್ಟೋ ಜನರು ಮನೆ ಮಠ ಕಟ್ಟಿದ್ದಾರೆ. ಕೆಲವು ಭಕ್ತರು ನಂಬಿದವರನ್ನು ಈ ಸ್ವಾಮಿಯು ಎಂದೆಂದಿಗೂ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.